ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನೀವೇನಾದರೂ ಈ ಚಾನಲಲ್ಲಿ ಫಸ್ಟ್ ವಿಸಿಟ್ ಮಾಡ್ತಾ ಇದ್ರೆ ನಾನು ಮಾಡುವ ವಿಡಿಯೋಸ್ ನಿಮಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣ್ತಾ ಇರುವ ಆ ಬೆಲ್ ಐಕನ್ ಅನ್ನು ಆನ್ ಮಾಡಿ. ಗೈಸ್, ಇವತ್ತು ಅಲ್ಲು ಅರ್ಜುನ್ ಅವರ ನೆಕ್ಸ್ಟ್ ಮೂವಿ ಅನೌನ್ಸ್ಮೆಂಟ್ ಆಗಿದೆ. ಯಾರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಇದರ ಕೆಲವೊಂದು ಅಪ್ಡೇಟ್ ಅನ್ನು ಕೊಡ್ತೇನೆ. ವಿಡಿಯೋ ಕೊನೆ ತನಕ ನೋಡಿ. ಎಸ್, ಇವತ್ತು ಸಂಕ್ರಾಂತಿ ಪ್ರಯುಕ್ತ ಅಲ್ಲು ಅರ್ಜುನ್ ಅವರ ನೆಕ್ಸ್ಟ್ ಮೂವಿ ಅನೌನ್ಸ್ಮೆಂಟ್ ಆಗಿದೆ. ಇದು ಲೋಕೇಶ್ ಕನಗರಾಜ್ ಅವರು ನಿರ್ದೇಶಿಸಿರುವ ಸಿನಿಮಾ ಮತ್ತು ಪ್ರೊಡ್ಯೂಸರ್ ಬಂದ್ಬಿಟ್ಟು ಮೈತ್ರಿ ಮೂವಿ ಮೇಕರ್ಸ್. ಇವರು ಲಾಸ್ಟ್ ಫಿಲ್ಮ್ ಅಲ್ಲು ಅರ್ಜುನ್ ಅವ್ರದ್ದು ಪುಷ್ಪ ಮತ್ತು ಪುಷ್ಪ 2 ಅನ್ನು ಪ್ರೊಡ್ಯೂಸ್ ಮಾಡಿತ್ತು. ಅದೇ ಪ್ರೊಡಕ್ಷನ್ ಹೌಸ್ ಇದು ಯಾವ್ದಪ್ಪ, ಲೋಕೇಶ್ ಕನಗರಾಜ್ ಅವರು ಮತ್ತು ಅಲ್ಲು ಅರ್ಜುನ್ ಅವರ ಸಿನಿಮಾ ಕೂಡ ಪ್ರೊಡ್ಯೂಸ್ ಮಾಡ್ತಾ ಇದೆ. ಲೋಕೇಶ್ ಕನಗರಾಜ್ ಅವರ ಲಾಸ್ಟ್ ಫಿಲಿಂ ಕೂಲಿ ಒಂದು ಮಿಕ್ಸ್ಡ್ ಒಪಿನಿಯನ್ ತಗೊಂಡಿತ್ತು. ಬಾಕ್ಸ್ ಆಫೀಸ್ ನಲ್ಲಿ 500 ಕೋಟಿ ಏನೋ ಲಾಸ್ಟ್ ಬಾಕ್ಸ್ ಆಫೀಸ್ ವರ್ಲ್ಡ್ ವೈಡ್ ಕಲೆಕ್ಷನ್ ಮಾಡಿತ್ತು. ಮಿಕ್ಸ್ಡ್ ಒಪಿನಿಯನ್ ತಗೊಂಡಿತ್ತು ಮತ್ತು ಒಂದು ಬ್ಯಾಕ್ಲಾಶ್ ಕೂಡ ಸಿಕ್ಕಿತ್ತು. ಯಾಕಂದ್ರೆ ಲೋಕೇಶ್ ಕನಗರಾಜ್ ಅವರದ ಫಿಲ್ಮ್ಸ್ ರಿಲೀಸ್ ಆಗಿನ ಮುಂಚೆ ಅಥವಾ ರಿಲೀಸ್ ಆದ್ಮೇಲೆ ಕೂಡ ಬಹಳ ಹೈಪ್ ಇರುತ್ತೆ. ಆದ್ರೆ ಈ ಮೂವಿ ರಿಲೀಸ್ ಆದ್ಮೇಲೆ ಬಹಳಷ್ಟು ಬ್ಯಾಕ್ಲಾಶ್ ಕೂಡ ಸಿಕ್ತು. ನೆಕ್ಸ್ಟ್ ಫಿಲಿಮ್ ಲೋಕೇಶ್ ಕನಗರಾಜ್ ಅವರು ಯಾವ್ದು ಮಾಡ್ತಾರೆ ಅಂತ ಬಹಳ ಎಕ್ಸೈಟ್ಮೆಂಟ್ ಇತ್ತು. ಎಲ್ಲರಿಗೂ ಅನಿಸಿತ್ತು ಕೈತಿ 2 ಅಥವಾ ವಿಕ್ರಮ್ 2 ಅಥವಾ ರೋಲೆಕ್ಸ್ LCU ಮೂವಿ ಮಾಡಬಹುದು ಇವರು ಅಂತೇಳಿ ಬಹಳ ಜನ ಅನ್ಕೊಂಡಿದ್ರು. ಆದ್ರೆ ಲೋಕೇಶ್ ಕನಗರಾಜ್ ಅವರು ಅಲ್ಲು ಅರ್ಜುನ್ ಜೋಡಿ ಮೂವಿ ಮಾಡ್ತಾ ಇದ್ದಾರೆ. ಇದು ಪ್ರಾಜೆಕ್ಟ್ ಸೂರ್ಯ ಅವರು ಕೂಡ ಪಿಚ್ ಮಾಡಿದ್ರು, ಲೋಕೇಶ್ ಕನಗರಾಜ್ ಅವರು ಮತ್ತು ಅಮೀರ್ ಖಾನ್ ಅವರಿಗೂ ಕೂಡ ಇದನ್ನು ಪ್ರಾಜೆಕ್ಟ್ ಪಿಚ್ ಮಾಡಿದ್ರು. ಆದ್ರೆ ಇಬ್ರು ಕೂಡ ಬೇಡ ರಿಜೆಕ್ಟ್ ಮಾಡಿದ್ದಾರೆ ಅನ್ಸುತ್ತೆ. ಆಮೇಲೆ ಇವರು ಅಲ್ಲು ಅರ್ಜುನ್ ಜೊತೆ ಕೂಡಿ ಇದು ಪ್ರಾಜೆಕ್ಟ್ ಡಿಸ್ಕಸ್ ಮಾಡಿದ್ರು. ಆಮೇಲೆ ಅಲ್ಲು ಅರ್ಜುನ್ ಅವರು ಇದು ಸ್ವಲ್ಪ ಸ್ಟೋರಿಯಲ್ಲಿ ಡೆವಲಪ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಅವರು ಲೋಕೇಶ್ ಕನಗರಾಜ್ ಡೆವಲಪ್ ಮಾಡಿ ಎಲ್ಲ ತಿಳಿಸಿದ್ದಾರೆ. ಇದು ಅಲ್ಲು ಅರ್ಜುನ್ ಅವರಿಗೆ ಸ್ಕ್ರಿಪ್ಟ್ ಇಷ್ಟ ಆಗಿರಬಹುದು, ಅದಕ್ಕೆ ಒಪ್ಕೊಂಡಿದ್ದಾರೆ. ನಾನು ನೋಡಿದೆ ಪ್ರೋಮೋ, ಹೇಗಿದೆ ಅಂದ್ರೆ ಚೆನ್ನಾಗಿದೆ. ಕುದುರೆ ಅನಿಮಲ್ಸ್ ಇದೆ, ಅನೌನ್ಸ್ಮೆಂಟ್ ಇದೆ, ಅಷ್ಟೇನು ಗೊತ್ತಾಗ್ತಾ ಇಲ್ಲ. ಅಥವಾ ಟೀಸರ್ ಏನಾರ ಬಂದ್ರೆ ಗೊತ್ತಾಗಬಹುದು. ಇದಕ್ಕೆ ಮ್ಯೂಸಿಕ್ ಕೊಟ್ಟಿರೋದು ಅನಿರುದ್ಧ್ ಅವರು. ಅನಿರುದ್ಧ್ ಮ್ಯೂಸಿಕ್ ಕೊಟ್ರೆ ಒಂದು ಫಿಲಿಂ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಟಾಕ್ಸಿಕ್ ಅಲ್ಲಿ ಕೂಡ ಅವರೇ ಕೊಡಬಹುದಾಗಿತ್ತು, ಯಾಕಂದ್ರೆ ಚೆನ್ನಾಗಿರ್ತಿತ್ತು. ನೆಕ್ಸ್ಟ್ ಲೆವೆಲ್ ಟೀಸರ್ ಹೋಗ್ತಿತ್ತು. ಟೀಸರ್ ಈಗಲೂ ಹೋಗ್ತಾ ಇದೆ, ಬಿಡಿ. ಈಗ ಟಾಕ್ಸಿಕ್ ಬಗ್ಗೆ ಬೇಡ, ನೆಕ್ಸ್ಟ್ ಮಾತಾಡೋಣ. ಈಗ ಅಲ್ಲು ಅರ್ಜುನ್ ಇದು ಪ್ರಾಜೆಕ್ಟ್ A23 ಅಂತ ಹೇಳಿ ಇಟ್ಟಿದ್ದಾರೆ ಹೆಸರು. ಇನ್ನ ಹೆಸರಿಟ್ಟಿಲ್ಲ. ಅಲ್ಲು ಅರ್ಜುನ್ ಅವರ ಲೈನ್ಅಪ್ಸ್ ಕೂಡ ಮಸ್ತ್ ಸಖತ್ತಾಗಿದೆ. ಯಾಕಂದ್ರೆ ಅವರ ನೆಕ್ಸ್ಟ್ ಫಿಲ್ಮ್ ಅಟ್ಲಿ ಅವ್ರ ಜೊತೆ A22, ಅದಕ್ಕೆ ಕೂಡ ಹೆಸರಿಟ್ಟಿಲ್ಲ. ಅದು ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ಬರಬಹುದು. ಅದಾದ ನಂತರ A23 ಲೋಕೇಶ್ ಕನಗರಾಜ್ ಅವರ ಜೊತೆ ಇದು ಫಿಲ್ಮ್ ಬರ್ತಾ ಇದೆ. ಇದು ಕೂಡ ನೆಕ್ಸ್ಟ್ ಇಯರ್ ಡಿಸೆಂಬರ್ ಅಥವಾ 2028 ಅಲ್ಲಿ ಬರಬಹುದು, ಫಸ್ಟ್ ಕ್ವಾರ್ಟರ್ ಅಲ್ಲಿ. ಇದಾದ್ಮೇಲೆ ಸಂದೀಪ್ ರೆಡ್ಡಿ ವಾಂಗ ಮತ್ತು ಅಲ್ಲು ಅರ್ಜುನ್ ಅವರ ಕೂಡ ಒಂದು ಸಿನಿಮಾ ಬರ್ತಾ ಇದೆ. ಅನೌನ್ಸ್ಮೆಂಟ್ ಆಗಿ ಒಂದು ಮೋಸ್ಟ್ಲಿ ನನಗನ್ಸಿದ ಮಟ್ಟಿಗೆ 1-2-3 ವರ್ಷ ಆಗಿರ್ಬೋದು. ಅದು ಮೂವಿ ಕೂಡ ಬರ್ತಾ ಇದೆ. ಅದು ಇನ್ನ ಬಹಳ ಟೈಮ್ ಇದೆ. ಯಾಕಂದ್ರೆ ಸಂದೀಪ್ ರೆಡ್ಡಿ ವಾಂಗ ಅವರು ಆಲ್ರೆಡಿ ಸ್ಪಿರಿಟ್ ಅಲ್ಲಿ ಬ್ಯುಸಿ ಇದ್ದಾರೆ. ಅದಾದ್ಮೇಲೆ ಅನಿಮಲ್ ಪಾರ್ಕ್ ಕೂಡ ಇದೆ. ಸಂದೀಪ್ ರೆಡ್ಡಿ ಅಂದ್ಮೇಲೆ ಒಂದು ಮಾತು ನೆನಪಾಯ್ತು. ಅವರು ಕೂಡ ಟಾಕ್ಸಿಕ್ ಚಿತ್ರದ ಟೀಸರ್ ನೋಡಿ ಒಂದು ಟ್ವೀಟ್ ಮಾಡಿದ್ದಾರೆ. ಚೆನ್ನಾಗಿದೆ ಟೀಸರ್, ನಾನಂತರ ಔಟ್ ಆದೆ, ಮೈಂಡ್ ಬ್ಲೋಯಿಂಗ್ ಆಗಿದೆ ಅಂತೇಳಿ ಟ್ವೀಟ್ ಮಾಡಿದ್ದಾರೆ. ಅದಕ್ಕೆ ಯಶ್ ಸರ್ ಅವರು ರಿಪ್ಲೈ ಮಾಡಿದ್ದಾರೆ, ಥ್ಯಾಂಕ್ ಯು ಸಂದೀಪ್ ಅಂತೇಳಿ. ಸಿನಿಮಾನ ನೆಕ್ಸ್ಟ್ ಬೌಂಡ್ರಿಗೆ ತಗೊಂಡು ಹೋಗೋಣ ಅಂತೇಳಿ ಟ್ವೀಟ್ ಮಾಡಿದ್ದಾರೆ. ಫ್ಯೂಚರ್ ಅಲ್ಲಿ ಸಂದೀಪ್ ರೆಡ್ಡಿ ವಾಂಗ ಮತ್ತು ಯಶ್ ಸರ್ ಅವರು ಮೂವಿ ಮಾಡಿದ್ರು ಏನು ಆಶ್ಚರ್ಯ ಪಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಒಂದ್ ಕಡೆ ಸಂದೀಪ್ ರೆಡ್ಡಿ ವಾಂಗ ಈಗಿನ ಜನರೇಷನ್ ಡೈರೆಕ್ಟರ್ ಪ್ಲಸ್ ಯಶ್ ಸರ್ ಅವರ ವಿಷನ್ ಇಬ್ರು ಕೂಡ ಸೇರಿದ್ರೆ ಬಾಕ್ಸ್ ಆಫೀಸ್ ನಲ್ಲಿ ಸುನಾಮಿ ಅಂತೂ ಪಕ್ಕ. ನೋಡೋಣ ಏನೇನಾಗುತ್ತಂತೇಳಿ. ಮತ್ತೆ ಇದು A23 ಅಂದ್ರೆ ಇದು
ಲೋಕೇಶ್ ಕನಗರಾಜ್ ಮತ್ತು ಅಲ್ಲು ಅರ್ಜುನ್ ಅವರ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ ಇದಕ್ಕೆ 500 ಕೋಟಿ ಬಜೆಟ್ ಅಂತ ಹೇಳ್ತಾ ಇದ್ದಾರೆ ಒಂದು ರೂಮರ್ಸ್ ಪ್ರಕಾರ. ನೋಡೋಣ ಏನೇನಾಗುತ್ತೆ ಅಂತೇಳಿ. ಇದಕ್ಕೆ ಲೋಕೇಶ್ ಕನಗರಾಜ್ ಅವರು 75 ಕ್ರೋರ್ ಫೀಯನ್ನು ಚಾರ್ಜ್ ಮಾಡಿದ್ದಾರೆ. ಬೇರೆ ಬೇರೆ ಡೈರೆಕ್ಟ್ ಕೂಡ ಮಾಡ್ತಾರೆ ಚಾರ್ಜ್, ಅಂದರೆ SS ರಾಜಮೌಳಿ ಅವರು, ಪ್ರಶಾಂತ್ ನೀಲ್ ಅವರು ಕೂಡ ಚಾರ್ಜಸ್ ಮಾಡ್ತಾರೆ. ಆದರೆ ಫೀ ತಗೋತಾರೆ ವಿತ್ ಜೊತೆಗೆ ಅವರು ಪ್ರಾಫಿಟ್ ಶೇರ್ ಅನ್ನು ತಗೋತಾರೆ. ಆದರೆ ಲೋಕೇಶ್ ಕನಗರಾಜ್ ಅವರು ಹಾಗಲ್ಲ, 75 ಕ್ರೋರ್ ತಗೊಂಡ್ಬಿಟ್ಬಿಡ್ತಾರೆ, 75 ಕ್ರೋರ್ ತಗೊಂಡ್ಬಿಡ್ತಾರೆ, ಮುಗೀತು. ಶೇರಲ್ಲಿ ಏನು ಅವರು ಪ್ರಾಫಿಟ್ ಅಲ್ಲಿ ತಗೊಳ್ಳಲ್ಲ. ಇದು ಸದ್ಯದ ಇನ್ಸೈಡ್ ರಿಪೋರ್ಟ್ಸ್ ಪ್ರಕಾರ. ಟಾಕ್ಸಿಕ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಇದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ನಿಮಗೆ ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ವಿಡಿಯೋ ನೋಡ್ತಾ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಾನು ನಿಮಗೆ ಇದೇ ಥರ ಇನ್ನೊಂದು ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಗುಡ್ ಬಾಯ್ ಮತ್ತು ಟೇಕ್ ಕೇರ್. ಬಾಯ್ ಬಾಯ್.